ಒಬ್ಬ ರಹಸ್ಯಮಯಿ ಸಾಧು ಪ್ರತಿದಿನ ರಾಜ ವಿಕ್ರಮಾದಿತ್ಯನಿಗೆ ಹಣ್ಣುಗಳನ್ನು ಕಾಣಿಕೆಯಾಗಿ ನೀಡ್ತಾ ಇದ್ದ. ಅನಂತರ ಆ ಹಣ್ಣುಗಳೊಳಗೆ ಅಮೂಲ್ಯವಾದಂತಹ ರತ್ನಗಳಿರುವುದು ರಾಜನಿಗೆ ತಿಳಿದು ಬರುತ್ತೆ. ಉದಾರ ಮನಸ್ಸುಳ್ಳಂತಹ ರಾಜ ಆ ಹಣ್ಣುಗಳಲ್ಲಿರುವಂತಹ ರತ್ನವನ್ನು ಬಡವರಿಗೆ ದಾನ ಮಾಡ್ತಾನೆ. ಸಾಧುವಿನ ವಿನಂತಿಯ ಮೇರೆಗೆ ರಾಜ ಒಂದು ದಿನ ರಾತ್ರಿ ಸ್ಮಶಾನಕ್ಕೆ ತೆರಳಿ ಅಲ್ಲಿ ಮರದ ಮೇಲೆ ನೇತಾಡುತ್ತಿದ್ದಂತಹ ಶವವನ್ನು ತನ್ನ ಭುಜದ ಮೇಲೆ ಹೊತ್ತು ಸಾಗಲು ಪ್ರಾರಂಭಿಸಿದನು. ಆದರೆ ಅದು ಸಾಮಾನ್ಯ ಶವವಲ್ಲ, ಕುತಂತ್ರಿ ಪ್ರೇತವಾಗಿರುತ್ತದೆ. ಪ್ರಯಾಣದ ವೇಳೆ ಬೇತಾಳ ಕತೆಗಳನ್ನು ಹೇಳಿ ಬುದ್ಧಿ ಪ್ರಶ್ನೆಗಳನ್ನು ಕೇಳುವಂತಹ ಷರತ್ತನ್ನು ಒಡ್ಡಿತು. 4 ಬ್ರಾಹ್ಮಣ ಯುವಕರು ಮತ್ತು ಸಿಂಹದ ಕತೆ. ಒಂದು ಪ್ರಾಚೀನ ನಗರದಲ್ಲಿ 4 ಬ್ರಾಹ್ಮಣ ಕುಟುಂಬದ ಸ್ನೇಹಿತರು ವಾಸಿಸುತ್ತಿದ್ದರು. ಅವರು ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದವರು. ಜ್ಞಾನವನ್ನು ಗಳಿಸಿ ಪ್ರಸಿದ್ಧಿ ಪಡೆಯಬೇಕು ಎಂಬ ಉದ್ದೇಶದಿಂದ ಅವರು ದೂರದ ಪ್ರಸಿದ್ಧ ಗುರುಕುಲಕ್ಕೆ ಹೋಗಿ ಹಲವಾರು ವರ್ಷಗಳ ಕಾಲ ವೇದ, ಶಾಸ್ತ್ರ, ಮಂತ್ರ ಮತ್ತು ತಂತ್ರಗಳ ಪಾಂಡಿತ್ಯವನ್ನು ಪಡೆದರು. ಆ 4ರಲ್ಲಿ 3 ಅತ್ಯಂತ ಪ್ರತಿಭಾವಂತರಾಗಿದ್ದರು. ಅವರು ಶಾಸ್ತ್ರಗಳಲ್ಲಿ ಆಳವಾದಂತಹ ಜ್ಞಾನವನ್ನು ಹೊಂದಿದರು, ಮಂತ್ರಶಕ್ತಿಯಲ್ಲಿ ಅಪಾರ ನೈಪುಣ್ಯತೆಯನ್ನು ಗಳಿಸಿದರು. ಆದರೆ 4ನೇ ಅವನು ಅಷ್ಟು ಪಾಂಡಿತ್ಯವನ್ನು ಹೊಂದಿರಲಿಲ್ಲ. ಅವನು ಶಾಸ್ತ್ರಗಳಲ್ಲಿ ದುರ್ಬಲನಾಗಿದ್ದರೂ ಜೀವನಾಭಾವ, ಸಾಮಾನ್ಯ ಬುದ್ಧಿ ಮತ್ತು ವಿವೇಕದಲ್ಲಿ ದೃಢನಾಗಿದ್ದ. ಅವನು ಯಾವುದೇ ಕಾರ್ಯವನ್ನು ಕೈಗೊಳ್ಳುವ ಮುನ್ನ ಅದರ ಪರಿಣಾಮವನ್ನು ಯೋಚಿಸುವ ಸ್ವಭಾವ ಅವನದಾಗಿತ್ತು. ವಿದ್ಯಾಭ್ಯಾಸ ಮುಗಿಸಿ ತಮ್ಮ ವಿದ್ಯೆಯನ್ನು ಲೋಕಕ್ಕೆ ತೋರಿಸೋಣ ಎಂದು ಅವರು ತಮ್ಮ ಊರಿಗೆ ಮರಳಲು ನಿರ್ಧರಿಸಿದರು. ದಾರಿಯಲ್ಲಿ ಹೋಗುವಾಗ ಕಾಡಿನ ರಸ್ತೆ. ಮಧ್ಯಾಹ್ನದ ಸಮಯ. ಸೂರ್ಯನ ಕಿರಣಗಳು ಮರಗಳ ನಡುವೆ ಚಿಮ್ಮುತ್ತಿದ್ದವು. ಅಲ್ಲಿ ನೆಲದ ಮೇಲೆ ಚೆದುರಿಕೊಂಡಿದ್ದಂತಹ ಒಂದು ದೊಡ್ಡ ಪ್ರಾಣಿಯ ಎಲುಬುಗಳು ಅವರ ಕಣ್ಣಿಗೆ ಬಿತ್ತು. ಮೊದಲ ಪಾಂಡಿತ್ಯಶಾಲಿ ಯುವಕ ಎಲುಬುಗಳನ್ನು ಗಮನಿಸಿ, ಇದು ಸಿಂಹದ ಅಸ್ಥಿಪಂಜರ. ನಾನು ಕಲಿತ ಮಂತ್ರದಿಂದ ಇವುಗಳನ್ನು ಸರಿಯಾಗಿ ಜೋಡಿಸಿ ಸಿಂಹದ ರೂಪವನ್ನು ಮರುಸೃಷ್ಟಿಸಬಹುದು ಎಂದು ಗರ್ವದಿಂದ ಹೇಳಿದನು. ಉಳಿದವರು ಸಹ ಅದಕ್ಕೆ ಒಪ್ಕೋತಾರೆ. ತಕ್ಷಣ ಅವನು ಮಂತ್ರೋಚ್ಚಾರಣೆಯನ್ನು ಮಾಡಿ ಎಲುಬುಗಳನ್ನು ಒಂದೊಂದಾಗಿ ಸರಿಯಾಗಿ ಜೋಡಿಸಿದನು. ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಸಿಂಹದ ಅಸ್ಥಿಪಂಜರ ಅವರ ಮುಂದೆ ನಿಂತಿತು. ಇದನ್ನು ಕಂಡಂತಹ 2ನೇ ಯುವಕ, ಇದಿಷ್ಟೇ ಸಾಕೆ, ನಾನು ಇದಕ್ಕೆ ಮಾಂಸ, ಚರ್ಮ ಮತ್ತು ರಕ್ತವನ್ನು ಸೃಷ್ಟಿಸುತ್ತೇನೆ ಎಂದು ಹೇಳಿದನು. ಅವನು ತನ್ನ ವಿದ್ಯೆಯನ್ನು ಪ್ರಯೋಗಿಸಿ ಅಸ್ಥಿಪಂಜರದ ಮೇಲೆ ಮಾಂಸ ಮತ್ತು ಚರ್ಮವನ್ನು ಉಂಟು ಮಾಡಿದನು. ಈಗ ಅವರ ಮುಂದೆ ಒಂದು ಸಂಪೂರ್ಣ ಸಿಂಹದ ದೇಹ ಇತ್ತು, ಆದರೆ ಅದು ನಿರ್ಜೀವ. 3ನೇಯವನು ಇನ್ನಷ್ಟು ಗರ್ವದಿಂದ, ನನ್ನ ವಿದ್ಯೆ ಇಲ್ಲದೆ ನಿಮ್ಮ ಕೆಲಸ ವ್ಯರ್ಥ, ನಾನು ಇದಕ್ಕೆ ಪ್ರಾಣವನ್ನು ತುಂಬುತ್ತೇನೆ ಎಂದು ಘೋಷಿಸಿದನು. ಅಷ್ಟರಲ್ಲೇ 4ನೇಯವನು ಆತಂಕದಿಂದ ಹೇಳಿದನು, ಸಹೋದರರೇ, ಇದು ಸಿಂಹ. ಇದು ಜೀವಂತವಾದರೆ ನಮ್ಮನ್ನೆಲ್ಲ ಹಿಂಸಿಸಿ ಕೊಲ್ಲುತ್ತದೆ. ವಿದ್ಯೆಯನ್ನು ಪ್ರದರ್ಶಿಸುವುದು ಒಳ್ಳೆಯದೇ, ಆದರೆ ಅಪಾಯವನ್ನು ಆಹ್ವಾನಿಸುವುದು ವಿವೇಕವಲ್ಲ. ದಯವಿಟ್ಟು ಈ ಕಾರ್ಯವನ್ನು ನಿಲ್ಲಿಸಿ ಎಂದು ಹೇಳಿದನು. ಆದರೆ ಪಾಂಡಿತ್ಯದ ಗರ್ವವು ಅವರ ಕಿವಿಗಳನ್ನು ಮುಚ್ಚಿತು. ಅವರು ಅವನ ಮಾತನ್ನು ಹಾಸ್ಯ ಮಾಡಿದರು. ನೀನು ವಿದ್ಯೆಯಲ್ಲಿ ದುರ್ಬಲ, ಅದರಿಂದ ನಮ್ಮ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ ಎಂದು ಅವನನ್ನು ತಿರಸ್ಕರಿಸಿದರು. 4ನೇ ಅವನು ಮತ್ತೆ ಎಚ್ಚರಿಸಿದನು, ನಿಮ್ಮ ವಿದ್ಯೆ ಮಹಾನ್, ಆದರೆ ಫಲಿತಾಂಶವನ್ನು ಯೋಚಿಸಿ ಎಂದು ಅವರಿಗೆ ಮತ್ತೆ ಎಚ್ಚರಿಸಿದನು. ಆದರೆ ಅವನ ಮಾತನ್ನು ಯಾರೂ ಕೇಳಲಿಲ್ಲ. ಕೊನೆಗೆ ಅವನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಸಮೀಪದಲ್ಲಿರುವ ಒಂದು ಮರದ ಮೇಲೆ ಹತ್ತಿದನು. ಇಷ್ಟರಲ್ಲೇ 3ನೇಯವನು ತನ್ನ ಮಂತ್ರಶಕ್ತಿಯಿಂದ ಸಿಂಹಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದನು. ಕ್ಷಣದಲ್ಲೇ ಸಿಂಹವು ಜೀವಂತವಾಗಿ ಕಣ್ಣು ತೆರೆಯಿತು. ಅದು ಗರ್ಜಿಸಿತು. ತನ್ನ ಮುಂದೆ ನಿಂತಿದ್ದಂತಹ 3 ಯುವಕರನ್ನು ನೋಡಿ ಸಹಜ ಸ್ವಭಾವದಿಂದ ಅವರ ಮೇಲೆ ದಾಳಿ ಮಾಡಿತು. ಕೆಲವೇ ಕ್ಷಣಗಳಲ್ಲಿ ಅವರನ್ನು ಹಿಂಸಿಸಿ ಕೊಂದಿತು. ಮರದ ಮೇಲೆ ಇದ್ದಂತಹ 4ನೇ ಯುವಕ ಭಯದಿಂದ ಇವೆಲ್ಲವನ್ನ ನೋಡುತ್ತಿದ್ದ. ಸಿಂಹವು ತನ್ನ ಹಸಿವನ್ನು ತಣಿಸಿಕೊಂಡು ಕಾಡಿನೊಳಗೆ ಮಾಯವಾಯಿತು. 4ನೇ ಅವನು ಕೆಳಗೆ ಇಳಿದು ಸ್ನೇಹಿತರ ಮೃತದೇಹವನ್ನು ನೋಡಿ ದುಃಖದಿಂದ ಕಣ್ಣೀರಿಟ್ಟನು. ವಿದ್ಯೆ ಇದ್ದರೂ ವಿವೇಕವಿಲ್ಲದಿದ್ದರೆ ಅದು ವಿನಾಶಕ್ಕೆ ಕಾರಣವಾಗುತ್ತದೆ ಎಂದು ಮನಸ್ಸಿನಲ್ಲೇ ಯೋಚಿಸುತ್ತಾ ತನ್ನ ಊರಿನತ್ತ ಹೊರಟನು. ಈ ಕಥೆಯನ್ನು ಹೇಳಿ ಬೇತಾಳ ವಿಕ್ರಮಾದಿತ್ಯನಿಗೆ ಕೇಳಿದನು,
ಈ ನಾಲ್ವರಲ್ಲಿ ನಿಜವಾದ ಜ್ಞಾನಿ ಯಾರು ಎಂದು. ರಾಜ ವಿಕ್ರಮಾದಿತ್ಯ ಉತ್ತರಿಸಿದ, ಮರದ ಮೇಲೆ ಹತ್ತಿದ ನಾಲ್ಕನೇ ಅವನೇ ನಿಜವಾದ ಜ್ಞಾನಿ. ಏಕೆಂದರೆ ಜ್ಞಾನವೆಂದರೆ ಕೇವಲ ಮಂತ್ರಶಕ್ತಿಯಲ್ಲ, ಅಪಾಯವನ್ನು ಗುರುತಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವೇ ನಿಜವಾದ ಜ್ಞಾನ. ಇದನ್ನು ಕೇಳಿದಂತಹ ಬೇತಾಳ ಜೋರಾಗಿ ನಕ್ಕಿ ಮರದ ಮೇಲೆ ಹಾರಿ ಕುಳಿತಿತು ಮತ್ತು ರಾಜ ವಿಕ್ರಮಾದಿತ್ಯನು ಅವನ ಹಿಂದೆ ಮತ್ತೆ ಹೊರಟನು.